टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆತನ ಪತ್ನಿ 5 ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ಲು. ಮಡದಿಯನ್ನ ಹುಡುಕಿ ಕೊಡಿ ಅಂತ ಪತಿ ಠಾಣೆ ಮೆಟ್ಟಿಲೇರಿದ್ದ. ಆದರೆ ಯಾರದೋ ಮೃತದೇಹ ತೋರಿಸಿ ಕೊಲೆ ಕಥೆ ಕಟ್ಟಿದಂತ ಪೊಲೀಸರು ಗಂಡನನ್ನೇ ಜೈಲಿಗಟ್ಟಿದ್ರು. ಆದರೆ ಹತ್ಯೆ ಆಗಿದ್ದಾಳೆ ಅಂದ್ಕೊಂಡಿದ್ದಂತ ಹೆಂಡತಿ ಹೋಟೆಲ್ನಲ್ಲಿ ಪ್ರತ್ಯಕ್ಷವಾಗಿದ್ದು ಎಲ್ಲರೂ ಶಾಕ್ ಆಗಿದ್ದಾರೆ. 5 ವರ್ಷದ ಹಿಂದೆ ಕೊಲೆಯಾಗಿದ್ದ ಪತ್ನಿ ದಿಢೀರ್ ಪ್ರತ್ಯಕ್ಷ. ಹೆಂಡತಿ ನೋಡಿ ಪತಿ ಶಾಕ್. ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್. ತಂದೆ ಜೊತೆ ನಿಂತಿರೋ ಈತ ಸುರೇಶ್, ಬಿಂದಾಸಾಗಿ ಓಡಾಡ್ತಿರೋ ಈಕೆ ಮಲ್ಲಿಗೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಗ್ರಾಮದವರು. 18 ವರ್ಷಗಳ ಹಿಂದೆ ಮಲ್ಲಿಗೆಯನ್ನ ಆದಿವಾಸಿ ಜನಾಂಗದ ಸುರೇಶ್ ಮದುವೆ ಆಗಿದ್ದ. ಆದರೆ 2020ರ ನವೆಂಬರ್ನಲ್ಲಿ ಪತ್ನಿ ಏಕಾಏಕಿ ನಾಪತ್ತೆಯಾಗಿದ್ಲು. ಹೀಗಾಗಿ ಕುಶಾಲನಗರ ಗ್ರಾಮಾಂತರ ಠಾಣೆಯಲ್ಲಿ ಸುರೇಶ್ ನಾಪತ್ತೆ ಪ್ರಕರಣ ದಾಖಲಿಸಿದ್ದ. ಮತ್ತೊಂದು ಕಡೆ ಮಲ್ಲಿಗೆ ಪೋಷಕರು ಗಂಡ ಸುರೇಶನೇ ಮಲ್ಲಿಗೆಯನ್ನ ಕೊಂದಿದ್ದಾನೆ ಅಂತ ಪಿರಿಯಾಪಟ್ಟಣದ ಬೆಟ್ಟದಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ತನಿಖೆ ಕೈಗೆತ್ತಿಕೊಂಡಿದ್ದ ಪೊಲೀಸರು ಸುರೇಶ್ನನ್ನ ಬಂಧಿಸಿದ್ದಾರೆ. ಬಳಿಕ ಪೊಲೀಸರು ಯಾವುದೋ ಮಹಿಳೆಯ ಮೃತದೇಹ, ಬಟ್ಟೆಗಳನ್ನ ತೋರಿಸಿದ್ದಾರೆ. ಇದು ನಿನ್ನ ಹೆಂಡತಿಯ ಶವ, ನೀನೇ ಕೊಂದಿದ್ದೀಯಾ ಅಂತ ಒಪ್ಕೋ ಅಂತ ಪೊಲೀಸರು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಕೊನೆಗೆ ಸುರೇಶ್ ತಾನು ಮಾಡದ ತಪ್ಪನ್ನ ಒಪ್ಕೊಂಡು ಪೊಲೀಸರು ಮಲ್ಲಿಗೆ ಅದು ಅಂತ ಕೊಟ್ಟ ಅಸ್ಥಿ ಪಂಜರವನ್ನು ಅಂತ್ಯಕ್ರಿಯೆ ಮಾಡಿದ್ದಾನೆ. ಬಳಿಕ 2021ರಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹುಡುಕಿ ಅಂತ ಹೇಳಿದೆ, ಬದುಕಿದ್ದಾರೆ ಅಂತಲೂ ಹೇಳಿದೆ. ಅವ್ರು ನಂಬಲಿಲ್ಲ, ನೀನು ಸುಳ್ಳು ಹೇಳ್ತೀಯ, ಹಂಗೆ ಹಿಂಗೆಲ್ಲ ಬೈದರು. ಆಗ ನನ್ನ ಬಟ್ಟೆನೆಲ್ಲ ಬಿಚ್ಚಿಸಿದ್ರು, ನಾನು ಕಟ್ಟಿ ನೇತಾಕಿ ಹೊಡೆದ್ರು, ಕರೆಂಟ್ ಶಾಕ್ ಕೊಟ್ಟರು. ಪೊಲೀಸರು ಕೊಟ್ಟಿದ್ದ ಅಸ್ಥಿ ಪಂಜರದ DNA ಪರೀಕ್ಷೆ. ಪೊಲೀಸರು ಕಟ್ಟಿದ್ದ ಹೊಸ ಕಥೆಗೆ ಬಿಗ್ ಟ್ವಿಸ್ಟ್. ಸುರೇಶ್ ಜೈಲು ಪಾಲಾಗ್ತಿದ್ದಂತೆ ಆತನ ಪರ ವಕೀಲ ಪಾಂಡು ಪೂಜಾರಿ ಮೈಸೂರಿನ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಪೊಲೀಸರು ತೋರಿಸಿದ ಅಸ್ಥಿ ಪಂಜರದ ಮಾದರಿಯನ್ನ DNA ಪರೀಕ್ಷೆಗೊಳಪಡಿಸುವಂತೆ ಕೋರ್ಟ್ ಸೂಚಿಸಿತ್ತು. ಅಂದು ಪೊಲೀಸರು ತೋರಿಸಿದ ಅಸ್ಥಿ ಪಂಜರದ ಮಾದರಿ ಮಲ್ಲಿಗೆ ತಾಯಿ ರಕ್ತದ ಮಾದರಿ ಹೋಲಿಕೆ ಆಗಿರಲಿಲ್ಲ. ಪೊಲೀಸರು ತೋರಿಸಿದ್ದ ಶವ ಮಲ್ಲಿಗೆಯದ್ದಲ್ಲ ಅನ್ನೋ ವರದಿ ಬಂದಿದೆ. 2024ರಲ್ಲಿ ಸುರೇಶ್ಗೆ ಹೈಕೋರ್ಟ್ ಬೇಲ್ ನೀಡಿ ಬಿಡುಗಡೆಗೊಳಿಸಿದೆ. ಮೂಳೆಯಲ್ಲಿರ್ತಕ್ಕಂಥ ಅಂಶವನ್ನು DNA ಟೆಸ್ಟಿಗೆ ಮತ್ತು ಸ್ಕೆಲಿಟನ್ ಏನು ಸಿಕ್ಕಿತ್ತು ಆ ಸ್ಕೆಲಿಟನ್ನ DNA ಪರೀಕ್ಷೆ ಕಳಿಸ್ಕೊಡ್ತಾರೆ. ಈ ಬಿಟ್ವೀನ್ ಈತ 2 ವರ್ಷಗಳ ಕಾಲ ಜೈಲಿನಲ್ಲೇ ಇರ್ತಾನೆ. ಜಾಮೀನು ಕೊಡಿಸ್ತಾನೆ ಆತ ನನ್ನ ಹತ್ರ ಹೇಳ್ಕೊಳ್ತಾನೆ, ಆಕೆ ಇಂಥ ಕಡೆ ಇದ್ದಾಳೆ, ನಾನು ಹುಡುಕೊಡ್ತೀನಿ ನಿಮಗೆ ಅಂತ ಹೇಳ್ತಾಳೆ. ಈ ಹುಡುಕುವ ಸಂದರ್ಭದಲ್ಲಿ DNA ರಿಪೋರ್ಟ್ ಕೂಡ ಬರ್ತದೆ. DNA ರಿಪೋರ್ಟ್ ಏನು ಮಾಡುತ್ತೆ, ನಾಟ್ ಮ್ಯಾಚ್ ಅಂತ ಬರ್ತದೆ. ಜೈಲಿನಿಂದ ಹೊರಬಂದ ಸುರೇಶ್ ಮತ್ತೆ ಕುಶಾಲನಗರ ಗ್ರಾಮಾಂತರ ಠಾಣೆಗೆ ದೂರು ದಾಖಲಿಸಿದ್ದಾನೆ. ಪತ್ನಿಯನ್ನ ಹುಡುಕೊಡುವಂತೆ ಮನವಿ ಮಾಡಿದ್ದಾನೆ. ಆದರೂ ಪೊಲೀಸರು ತಲೆ ಕೆಡಿಸಿಕೊಂಡಿಲ್ಲ. ಆದರೆ ಮೊನ್ನೆ ಸುರೇಶ್ ಪತ್ನಿ ಮಲ್ಲಿಗೆ ಮಡಿಕೇರಿಯ ಹೋಟೆಲ್ನಲ್ಲಿ ಪ್ರತ್ಯಕ್ಷವಾಗಿದ್ದಾಳೆ. ಪತ್ನಿಯನ್ನ ನೋಡಿ ಸುರೇಶ್ ಹಾಗೂ ಆತನ ಸ್ನೇಹಿತರು ಶಾಕ್ ಆಗಿದ್ದಾರೆ. ಸದ್ಯ ಪೊಲೀಸರು ಸುರೇಶ್ ಪತ್ನಿ ಮಲ್ಲಿಗೆಯನ್ನು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ಪ್ರಿಯಕರ ಗಣೇಶ್ ಜೊತೆಗೆ ವಿರಾಜಪೇಟೆಯ ಶೆಟ್ಟಿಗೇರಿಯಲ್ಲಿ ವಾಸವಿರೋದಾಗಿ ಹೇಳಿದ್ದಾಳೆ. ಇನ್ನೊಂದು ಕಡೆ ಸುಳ್ಳು ಚಾರ್ಜ್ ಶೀಟ್ ಸಲ್ಲಿಸಿದ ಬೆಟ್ಟದಪುರ ಠಾಣೆ ತನಿಖಾಧಿಕಾರಿ, ಮೈಸೂರು SP ಸೇರಿದಂತೆ ಹಲವು ಅಧಿಕಾರಿಗಳನ್ನ ಕೋರ್ಟ್ ವಿಚಾರಣೆಗೆ ಕರೆದಿದೆ. ಹಾಗಾದ್ರೆ ಅಂದು ಪತ್ತೆಯಾಗಿದ್ದ ಮಹಿಳೆಯ ಮೃತದೇಹ ಯಾರದ್ದು? ತಪ್ಪು ಮಾಡದ ವ್ಯಕ್ತಿಗೆ ಶಿಕ್ಷೆ ಕೊಡಿಸಿದ್ಯಾಕೆ? ಪ್ರಕರಣವನ್ನ ಮುಚ್ಚಿಹಾಕಲು ಪೊಲೀಸರು ಹೊಸ ಕತೆ ಕಟ್ಟಿದ್ಯಾಕೆ ಅನ್ನೋ ಅನುಮಾನ ಈಗ ಎಲ್ಲರನ್ನೂ ಕಾಡ್ತಿದೆ. ಗೋಪಾಲ್ ಸೋಮಯ್ಯ, TV9, ಕೊಡಗು.